ಆದರೆ ಇನ್ನೂ 5 TMC ನೀರು ಬೇಕು. 10 ವರ್ಷದಲ್ಲಿ 24 TMC ಬದಲು 19 TMC ನೀರು. ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ಹಳ್ಳಿಗಳಿಂದ ನೀರು ಸಿಗ್ತದೆ ಅಂತಕ್ಕಂಥ ನಮಗೆ ಈಗ ಸರ್ವೆ ಮಾಡಕ್ಕೆ ಹೇಳಿದ್ದೀನಿ ನಾನು. ಕೆ ಶಿವಕುಮಾರ್ ಕೂಡ ಸರ್ವೆ ಮಾಡಕ್ಕೆ ಹೇಳಿದ್ದಾರೆ. ಸರ್ವೆ ಮಾಡಿಸಿ ಎಲ್ಲಿ ನೀರು ಸಿಗ್ತದೆ ಹಳ್ಳಿಗಳಲ್ಲಿ, ಕೆಳಗಡೆ ಹಳ್ಳಗಳಲ್ಲಿ ನೀರು ಸಿಗ್ತದೆ ಅದನ್ನು ತಗೊಬಂದು ಕುಡಿಯೋ ನೀರನ್ನೂ ಕೊಡ್ತೀವಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾರು ಕೂಡ ಸಂಶಯ ಪಟ್ಟಿಗೆಬೇಕಾದಂತ ಅಗತ್ಯ ಇಲ್ಲ. ಎಷ್ಟೇ ದುಡ್ಡು ಖರ್ಚಾಗಲಿ ಕುಡಿಯೋ ನೀರನ್ನು ಕೊಡ್ತೀವಿ. 527 ಕೆರೆಗಳನ್ನು ಕೂಡ ತುಂಬಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಈ ಭೂಮಿ ಪೂಜೆ ಆಯ್ತಲ್ಲ, ಅವತ್ತಿನಿಂದ ಟೀಕೆ ಮಾಡೋದು. ಯಾರು ಟೀಕೆ ಮಾಡೋದು? ಬಿಜೆಪಿಯವರು ಓಲಿ, ಬಿಜೆಪಿ JDS ಇಬ್ರು ಸೇರ್ಕೊಂಡು ಆಯ್ತಲ್ಲ. ನಾವು ಇವತ್ತಿನವರೆಗೆ ಸುಮಾರು 16-17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. 16ರಿಂದ 17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು 6-7 ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗೀತದೆ. ನಮ್ಮ ಕಾಲದಲ್ಲೇ ಮುಗಿಸಿ, ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನು ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಿ ಕುಡಿಯ ನೀರನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಗ್ಬೋದೇನ್ರಿ? ಆಗ್ಬೋದ ಮುನಿಯಪ್ಪನವ್ರೆ? ಸೊ ಅದರಿಂದ ಇದು ಯಾಕೆಂತಂದ್ರೆ ಈ ಟೀಕೆ ಟಿಪ್ಪಣಿಗಳು ಬಹಳ ಬಯಸ್ಕೊಂಡಿದೀವಿ. MB ಪಾಟೀಲು, ನಾನು, ಮೊಯ್ಲಿ ಅವರು ಎಲ್ಲ ಬಯಸ್ಕೊಂಡಿದೀವಿ. DK ಶಿವಕುಮಾರ್ ಎಲ್ಲ ಬಯಸ್ಕೊಂಡು ಈಗ ಅವ್ರ ಕಾಲದಲ್ಲಿ ಏನೂ ಮಾಡಲಿಲ್ಲ. ಅವ್ರ ಇಂಥ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ಮನಸ್ಸೂ ಮಾಡಲ್ಲ. 4 ವರ್ಷ 5 ವರ್ಷಗಳ ಕಾಲ ಏನೂ ಖರ್ಚು ಮಾಡಲಿಲ್ಲ.